ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಅಂದ್ರೆ ಸಿನಿಮಾ ರಂಗದಲ್ಲಿ ಸತತ 15 ವರ್ಷಗಳಿಂದ ತಮ್ಮದೇ ಆದಂತಹ ಕರ್ತವ್ಯದ ಮೂಲಕ ಛಾಪು ಮೂಡಿಸ್ತಿರೋ ವ್ಯಕ್ತಿ ಇವರು. ಅಂದ್ರೆ ಕಲಾವಿದರು ಕೈ ಮುಗಿದು ಒಂದು ಬಣ್ಣ ಹಚ್ಚೋದು ಅಂದ್ರೆ ಮೇಕಪ್ ಆರ್ಟಿಸ್ಟ್ ಇವರು. ಕಲಾವಿದರು ಕೈ ಮುಗಿದು ಅದನ್ನ ಸ್ವೀಕಾರ ಮಾಡ್ತಿರ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಬಂದಿದ್ದಾರೆ. ಕಳೆದ 15 ವರ್ಷಗಳಿಂದ ಒಂದು ಎಲೆಮರೆ ಕಾಯಿ ತರ ಇದ್ದಂತಹ ಇವರು ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅವರ ಕೆಲಸ ಯಾವ ತರ ಇತ್ತು, ಇವಾಗ ಯಾವ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಯಾವ ಒಂದು ದೊಡ್ಡ ಸಿನಿಮಾಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ವೀಕ್ಷಕರೇ. ನನಗೆ ಒಂದು ಕನ್ಫ್ಯೂಸ್ ಸರ್, ಏನಂತಂದ್ರೆ ನಿಮಗೆ ಸಿದ್ದು ಪೂಜಾರ್ ಅಂತಾರ ಅಥವಾ ನಿಮ್ದು ಎರಡೆರಡು ನೇಮ್ ಇದೆ, ಅದೇನು ಅದ್ರ ಬಗ್ಗೆ ಏನು ಹೇಳಿ? ನಂದು ಸರ್ನೇಮ್ ಬಂದ್ಬಿಟ್ಟು ಸಿದ್ದು ಪೂಜಾರ್ ಅಂತ. ಮೂಲತಃ ನಾನು ರಾಯಚೂರು ತಾಲೂಕವರು. ಅಲ್ಲಿ ಒಂದು ಪುಟ್ಟ ಹಳ್ಳಿ, ದೇವದುರ್ಗ ತಾಲೂಕು ಎರಂಸಾವಳ ಅಂತ ಗ್ರಾಮ. ಓಕೆ, ಅಲ್ಲಿಂದ ಬಂದಂಥ ವ್ಯಕ್ತಿ ನಾನು. ಇಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಫಸ್ಟ್ ಒಂದಷ್ಟು ದಿವಸ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದು. ಆಮೇಲೆ ದುನಿಯಾ ವಿಜಯವ್ರ ಹತ್ರ ನಾನು ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಹೋದ್ಮೇಲೆ ನನ್ನ ಹೆಸರು ಹೇಗಾಯ್ತು ಅಂದರೆ, ಯಾವ ಸಿದ್ದು ಅಂತ ಕೇಳಿದ್ರೆ ದುನಿಯಾ ವಿಜಯ್ ಸಿದ್ದು ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಇವಾಗ ನಾನು ಪ್ರಾಸ್ಥೆಟಿಕ್ ಮೇಕಪ್ ಮಾಡ್ತಾ ಮಾಡ್ತಾ ನನ್ನದೇ ಆದಂಥ ಒಂದು ಹೆಸರು ಕೂತ್ಕೊಂಡಿದೆ. ಎಲ್ಲರೂ ಯಾವ ಸಿದ್ದು ಅಂತ ಕೇಳಿದ ತಕ್ಷಣ ಓ ಪ್ರಾಸ್ಥೆಟಿಕ್ ಸಿದ್ದು ಅಂತ ಆ ಥರ ಕೇಳ್ತಾ ಇದ್ದಾರೆ, ಆ ಥರ ಕರಿತಾವ್ರೆ. ಸರ್ ಮೂಲತಃ ನೀವು ಯಾವ ಕಡೆ, ಯಾವ ಜಿಲ್ಲೆಯವರು, ಮತ್ತೆ ಬೆಂಗಳೂರಿಗೆ ಯಾವಾಗ ಬಂದಿದ್ದು, ಏನ್ ಕೆಲಸ ಅಂದ್ರೆ ಸ್ಟಾರ್ಟಿಂಗ್ ಇಂದನೂ ಕೂಡ ಇದೇ ಕೆಲಸ ಮಾಡ್ತಾ ಇದ್ರ, ಏನ್ ನಿಮ್ ಹಿನ್ನೆಲೆ ಏನು? ಇಲ್ಲ ಸರ್, ನಾನು ಮೂಲತಃ ರಾಯಚೂರವರು. ಅಲ್ಲಿ ಒಂದು ಪುಟ್ಟ ಹಳ್ಳಿ, ದೇವದುರ್ಗ ತಾಲೂಕು ಎರಂಸಾಳ ಗ್ರಾಮ ಅಂತ, ಅಲ್ಲಿಂದ ಬಂದವನು. ಇಲ್ಲಿ ನಾನು ಮೂಲತಃ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಬೇರೆ ಯಾರೋ ಒಂದು ಮುಖಾಂತರ. ಇಲ್ಲಿ ಬಂದು ನಾನು ಒಂದು ಸ್ವಲ್ಪ ದಿವಸ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೆ. ಅದಾದಮೇಲೆ ಸಿನಿಮಾದಲ್ಲಿ ಯಾರೋ ಒಬ್ರು ಪರಿಚಯ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಸರ್ ಇವಾಗ ನಾನು ಕೇಳ್ಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಲ್ಲೇ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಹೇಳ್ತಾ ಇದ್ರು ನೀವು ಯಶ್ ಅವ್ರದ ಟಾಕ್ಸಿಕ್ ಫಿಲಮ್ಗೂ ಕೂಡ ಕೆಲಸ ಮಾಡಿದೀರಾ ಅಂತ. ಏನ್ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ, ಅಂದ್ರೆ ಯಾವ ತರ ಇತ್ತು ಒಂದು ಎಕ್ಸ್ಪೀರಿಯನ್ಸ್? ಅದರಲ್ಲಿ ನನಗೆ ಆ ಸಿನಿಮಾ ಸಿಗಕ್ಕೆ ಕಾರಣ 3 ವ್ಯಕ್ತಿಗಳು. ಅದು ಹೇಗೆ ಸಿಕ್ತು ಅಂತಂದರೆ, ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಗಂಗಣ್ಣ ಅಂತ. ಅವ್ರು ಒಂದು ಸತಿ ನನಗೆ ಹೇಳಿದರು ಫೋನ್ ಮಾಡಿ, ಈ ಥರ ಟಾಕ್ಸಿಕ್ಗೇನೋ ಪ್ರಾಸ್ಥೆಟಿಕ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದರು. ಸರಿ ಓಕೆ ಅಂತ ಹೇಳಿದೆ. ಅದಾದಮೇಲೆ ನಾನು ಊರಿಗೆ ಹೊರಟೋಗಿದ್ದೆ, ಅದು ಅಪ್ಡೇಟ್ ಏನು ಬರಲಿಲ್ಲ. ಊರಿಗೆ ಹೋಗಿದ್ದೆ. ಆ್ಯಕ್ಚುಲಿ ನಮ್ಮ ವೈಫು ಪ್ರೆಗ್ನೆಂಟ್ ಇದ್ರು ಆ ಟೈಮಲ್ಲಿ. ಊರಿಗೆ ಹೋದಾಗ ಅಲ್ಲಿ ಕಾಲ್ ಬಂತು, ಇದ್ಯಾರು ಒಬ್ಬರು ಪರಮೇಶ್ ಅಂತ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ಇಲ್ಲಿ ಸಿದ್ದು ಒಂದು ಟಾಕ್ಸಿಕ್ ಮೂವಿಗೆ ಪ್ರಾಸ್ಥೆಟಿಕ್ ಬೇಕು ಅಂತೆ, ಬನ್ನಿ ಅಂತಂದ್ರು. ಯಾವಾಗ ಬೇಕು ಅಂತ ಹೇಳಿದೆ, ನಾಡಿದ್ದೇ ಬೇಕು ಅಂತಂದ್ರು. ಸರಿ ಓಕೆ ಅಂತ ಹೇಳಿದೆ. ನಾನು ಊರಲ್ಲಿದ್ದೀನಿ, ಒಂದು ಸ್ವಲ್ಪ ಹೇಳ್ತೀನಿ ಇರಿ ಅಂತ ಹೇಳಿದೆ. ಅವಾಗ ಅವ್ರು ಇಲ್ಲ, ಊರಲ್ಲಿದ್ದರೂ ಸಹಿತ ನೀನು ಬಂದು ಜಾಯಿನ್ ಆಗು ಬೇಗ, ಇಲ್ಲಂತಂದರೆ ಆಲ್ಮೋಸ್ಟ್ ಇವಾಗ ಬಾಂಬೆ ಟೀಮ್ ಅವ್ರನ್ನ ಕರೆಸಿದ್ದಾರೆ, ಅಲ್ಲಿ ಅವ್ರ ಹತ್ರ ಕೆಲವೊಂದು ಪ್ರಾಸ್ಥೆಟಿಕ್ ಇಲ್ಲ, ಅದಕ್ಕೋಸ್ಕರ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ನೀನು ಬಂದರೆ ನಿನಗೆ ಸಿಗುತ್ತೆ ಆ ಪ್ರಾಜೆಕ್ಟು, ಇಲ್ಲಂತಂದರೆ ಬೇರೆಯವ್ರಿಗೆ ಹೊರಟೋಗುತ್ತೆ ಅಂತ ಹೇಳಿದ್ರು. ಆ ಟೈಮಲ್ಲಿ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು ಪರಮೇಶ್ ಸರ್ಗೆ. ಅವಾಗ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದೆ. ಅವಾಗ ನಮ್ಮ ವೈಫ್ ಅಂದರು, ಯಾಕ್ರಿ ಸೈಲೆಂಟ್ ಆಗಿದ್ದೀರಾ ಅಂತ ಕೇಳಿದ್ರೆ. ಆ್ಯಕ್ಚುಲಿ ನಮ್ಮ ವೈಫು ಪ್ರೆಗ್ನೆಂಟ್ ಇದ್ದರು. 14ನೇ ತಾರೀಕು ಅಕ್ಟೋಬರ್ 14ಕ್ಕೆ ಡೇಟ್ ಕೊಟ್ಟಿದ್ರು ಅವ್ರದ್ದು, ಪ್ರೆಗ್ನೆಂಟ್ದು ಡೆಲಿವರಿ ಡೇಟ್ ಕೊಟ್ಟಿದ್ದು. ಅವಾಗ ನಾನು ಈ ಕಡೆ ಏನು ಟಾಕ್ಸಿಗೆ ಹೋಗೋದ ಅಥವಾ ನಮ್ಮ ವೈಫ್ದು ಡೆಲಿವರಿ ಇದೆಲ್ಲ ಯೋಚನೆ ಮಾಡ್ತಾ ಕೂತಾಗ ಆಪ್ಷನ್ಸ್ ಏನು ಸಿಗ್ತಾ ಇರಲಿಲ್ಲ ನನಗೆ. ಆಲೋಚನೆ ಮಾಡ್ತಾ ಕೂತಾಗ ವೈಫ್ ಕೇಳಿದ್ರು, ಏನು ಯಾಕೆ ಸಪ್ಪಗಿದ್ದೀರಾ ಅಂತ. ಇಲ್ಲ, ಈ ಥರ ಟಾಕ್ಸಿಕ್ಕಿಂದ ನನಗೆ ವರ್ಕ್ ಬಂದಿದೆ, ಪ್ರಾಸ್ಥೆಟಿಕ್ ಮೇಕಪ್ದು ಏನೋ ಒಂದು ಸ್ವಲ್ಪ ಬೇಕು ಅಂತೇಳಿ. ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ, ಹೋಗಿ ಬನ್ನಿ ಅಂತಂದರು. ನಾನು ಇವಾಗ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ನನ್ನ ವೈಫಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಅವರು ಹೇಳಿದ್ರು ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗುತ್ತೆ ಅಂತ. ನಾನು ಬಂದಾದಮೇಲೆ ನಮ್ಮ ವೈಫ್ದು ಡೆಲಿವರಿ ಆದರೂ ಕೂಡ 2 ತಿಂಗಳಾದ್ರೂ ನಾನು ಹೋಗ್ಬಿಟ್ಟು ಮಾತಾಡ್ಸೋಕ್ಕಾಗಲಿಲ್ಲ, ನನ್ನ ಮಗಳ ಮಕ್ಕನೂ ನೋಡೋಕ್ಕಾಗಿರಲಿಲ್ಲ. ಕಂಟಿನ್ಯೂಸ್ ಆಗಿ ಟಾಕ್ಸಿಕ್ ಜಾಯಿನ್ ಆದಮೇಲೆ ಒಂದೊಂದಾಗಿ ಪ್ರಾಜೆಕ್ಟ್ಗಳು ಸಿಕ್ತು. ಮಾರ್ನಮಿ ಅಂತ ಒಂದು ಸಿಕ್ತು, ಇವಾಗ ಸಕ್ಸಸ್ ಆಯ್ತಲ್ಲ ಮಹಾದೇವ ಮೂವಿ, ಅದು ಮಾಡ್ತಾ ಇದ್ದೆ. ಸುಮಾರು ಹಲವಾರು ಸಿನಿಮಾಗಳು ಮಾಡಿ. ಫಸ್ಟು ಮೇಕಪ್ಪಲ್ಲಿ ನಾನು ಇಂಡಸ್ಟ್ರೀಲಿ ಫಸ್ಟ್ ಸಿನಿಮಾ ಬಂದು ಹೊರಟ ಐ ಲವ್ ಯು ಅಂತ, ಅದು ಎಂಟ್ರಿ ಒಂದು ಸಿನಿಮಾ. ಅದಾದಮೇಲೆ ದರ್ಶನ್ ಸರ್ದು ಕಂಟಿನ್ಯೂ ಆಗಿ ಅಸಿಸ್ಟೆಂಟಾಗಿ ಮಾಡಿದೆ. ಸಂಗೊಳ್ಳಿ ರಾಯಣ್ಣ ಮಾಡಿದೆ, ಸಾರಥಿ ಮಾಡಿದೆ, ಬುಲ್ಬುಲ್ ಮಾಡಿದೆ, ಬೃಂದಾವನ ಮಾಡಿದೆ. ಒಂದಷ್ಟು ಅಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಮಾಡ್ತಾ ನನಗೆ ದುನಿಯಾ ವಿಜಯವ್ರ ಹತ್ರ ಒಂದು ಅಸಿಸ್ಟೆಂಟಾಗಿ ಬೇಕು ಅಂತ, ಅವ್ರಿಗೆ ಮೇಕಪ್ ಅಸಿಸ್ಟೆಂಟಾಗಿ ಅಂತ ಕೇಳಿದ್ರು. ವಿನಯ್ ಅಂತ ಮೇಕಪ್ ಆರ್ಟಿಸ್ಟು, ಅವ್ರು ಕರೆದ್ರು. ಸರಿ ಸರ್ ಓಕೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿ ನನಗೆ
ಜರಸಂಧ ಸಿನಿಮಾಗೆ ಅವ್ರ ಹತ್ರ ಹೋಗೋಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿ ಹೋದೆ ನಾನು. ಅಲ್ಲಿ ಹೋದ್ಮೇಲೆ ಒಂದು 10 ವರ್ಷ ನಾನು ಅವ್ರ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ಮಾಡ್ತಾ ಮಾಡ್ತಾ ಅವ್ರ ಹತ್ರನೇ ಪರ್ಸ್ನಲ್ ಮೇಕಪ್ ಆಗಿ ಅವ್ರ ಸಿನಿಮಾಗಳೇ ಮಾಡಿದೆ. ಸಲಗ ಮಾಡಿದೆ, ಭೀಮಾ ಮಾಡಿದೆ, ಅದು ಕನಕ ಮಾಡಿದೆ, ಶಿವಾಜಿನಗರ ಮಾಡಿದೆ, ಸುಮಾರು ಸಿನಿಮಾ ಮಾಡಿದೆ ಅಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.